ಆತ್ಮೀಯ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾನು ಚಾಪ್ಟರ್ ನಂಬರ್ 2ದಲ್ಲಿ ಬರುವಂಥ MCQನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಕ್ವಶನ್ ನಂಬರ್ 1ಗೆ ಸಿ ಆನ್ಸರ್, ಕ್ವಶನ್ ನಂಬರ್ 2ಗೆ ಸಿ ಆನ್ಸರ್, ಕ್ವಶನ್ ನಂಬರ್ 3ಗೆ ಎ ಆನ್ಸರ್. ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಅಂದರು ಒಂದು, ರಿವ್ಯಾಲ್ಯೂಷನ್ ಅಕೌಂಟ್ ಅಂದರು ಒಂದು. ನೆಕ್ಸ್ಟ್ 4ಗೆ ಎ ಆನ್ಸರ್, 5ಗೆ 30,000 ಹಿಡನ್ ಗುಡ್ವಿಲ್. ಇದನ್ನು ಯಾವ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ, ನಾವು ಟೋಟಲ್ ಫರ್ಮದ ಕ್ಯಾಪಿಟಲ್ ತೆಗಿಬೇಕು ಆನ್ ದ ಬೇಸ್ ಆಫ್ ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್. ಇಲ್ಲಿ 60,000 ತಂದನು. ಸೊ ಅದನ್ನು ರೆಸಿಪೋಕಲ್ ಕ್ಯಾಲ್ಕುಲೇಷನ್ ಮಾಡಬೇಕು. 1/3 ತಂದನು. ಸೊ 3/1 ಮಾಡಿದ್ರೆ 1,80,000 ಬರ್ತೈತಿ. ಲೆಸ್ ಏನು ಮಾಡ್ಬೇಕಂದ್ರೆ ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ನ ಮೈನಸ್ ಮಾಡಬೇಕು. ಇಲ್ಲಿ ಎದ ಮತ್ತು ಬಿದ 45,000 ಐತಿ, ಪ್ಲಸ್ ಸಿದ 60,000 ಐತಿ. ಟೋಟಲ್ 1,50,000 ಆಗ್ತೈತಿ. ಸೊ 1,80,000 ಒಳಗೆ 1,50,000 30,000 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಇನ್ನು 6ಗೆ ಡಿ ಕರೆಕ್ಟ್ ಆನ್ಸರ, 7ಗೆ ಎ ಕರೆಕ್ಟ್ ಆನ್ಸರ, 8ಗೆ ಬಿ ಕರೆಕ್ಟ್ ಆನ್ಸರ, ಎ ಕರೆಕ್ಟ್ ಆನ್ಸರ್. ಇಲ್ಲಿ ಸಕ್ರಿಫೈಸ್ ರೇಷನ್ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಟ್ರಿಕ್ಸ್ ಏನು ನೆನಪಿಡ್ಬೇಕಂದ್ರೆ ಸಣ್ಣ ನೆನಪಿಡ್ಬೇಕು. ಇಲ್ಲಿ ಎಸ್ ಅಂದ್ರೆ ಸಕ್ರಿಫೈಸ್ ರೇಷೋ, ಓ ಅಂದ್ರೆ ಓಲ್ಡ್ ರೇಷೋ, ಎನ್ ಅಂದ್ರೆ ನ್ಯೂ ರೇಷೋ. ಇನ್ನು ನೆಕ್ಸ್ಟ್ 11th ಸಿ ಕರೆಕ್ಟ್ ಆನ್ಸರ, ನೆಕ್ಸ್ಟ್ 12th ಎ ಕರೆಕ್ಟ್ ಆನ್ಸರ, ನೆಕ್ಸ್ಟ್ 13th ಬಿ ಕರೆಕ್ಟ್ ಆನ್ಸರ್. ಇಲ್ಲಿ ಎ ಮತ್ತು ಬಿ ಪಾರ್ಟ್ನರ್ಸ್ ಅದಾರೋ 3:1. ಸೊ ಯಾವಾಗ ಓಲ್ಡ್ ರೇಷೋ ಇರ್ತೈತೆ ಅದ ಸೇಮನ ಸಕ್ರಿಫೈಸ್ ರೇಷನು ಇರ್ತೈತಿ. ಇಲ್ಲಿ ಯಾವುದೇ ಇರಲಿ, ಅದು 4:1 ಇರಲಿ, 6:1 ಇರಲಿ, ಯಾವುದೇ ಇದ್ರೂ ಅದೇ ಏನಾಗಿರ್ತೈತಿ ಅಂದ್ರೆ ಸಕ್ರಿಫೈಸ್ ರೇಷೋ ಆಗಿರ್ತೈತಿ. ಇನ್ನು ನೆಕ್ಸ್ಟ್ 14th ಬಿ ಕರೆಕ್ಟ್ ಆನ್ಸರ, ಯಾಕಂದರೆ ಇಲ್ಲಿ ಅಸೆಟ್ ಅಕೌಂಟ್ನ ಡೆಬಿಟ್ ಮಾಡಿ ರಿವ್ಯಾಲ್ಯೂಷನ್ ಅಕೌಂಟ್ನ ಕ್ರೆಡಿಟ್ ಕೊಡ್ತಿರ್ತೀವಿ. ನೆಕ್ಸ್ಟ್ 15th ಕ್ಯಾಲ್ಕುಲೇಷನ್ ಬೇಸ್ ಮ್ಯಾಗ ಕ್ವಶನ್ ಐತಿ. ಸೊ ಇದನ್ನು ವೆರಿ ಈಸಿ ಸಿಂಪಲಾಗಿ ನಾವು ಟ್ರಿಕ್ಸನ್ನ ಅಪ್ಲೈ ಮಾಡಬೇಕಿಲ್ಲಿ. ಏನಂತಂದರೆ ಇಲ್ಲಿ ಎ ಮತ್ತು ಬಿ ಪಾರ್ಟ್ನರ್ ಅದರ ಅವ್ರ ಓಲ್ಡ್ ಶೇರ್ 3:1 ಐತಿ. ಸೊ ಸಿ ಬಂದನು 1/4. ಸೊ ಈಗ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷೋ ಕಂಡಿಡಿ ಅಂತಂದ್ರೆ ನಾವು ರಿಮೈನಿಂಗ್ ಶೇರ್ ಕಂಡುಹಿಡಿಬೇಕು. 1 - 1/4 ನ್ಯೂ ಶೇರ್ ಏನೈತಲ್ಲ ಆ ಪಾರ್ಟ್ನರ್ದ ಮೈನಸ್ ಮಾಡಿದಾಗ ನಮ್ಗೆ 3/4 ಇರ್ತೈತಿ. ಆ 3/4 ಏನು ಮಾಡ್ಬೇಕಂದ್ರೆ ಓಲ್ಡ್ ಶೇರ್ಲೆ ಮಲ್ಟಿಫೈ ಮಾಡಬೇಕು. ಈಗ ಏದಕ್ಕೆ ಕಂಡುಹಿಡಿಬೇಕಾದ್ರೆ 3/4 ಇಂಟು 3/4. ಸೊ 9/16 ಆಗ್ತೈತಿ. ಅದೇ ಥರ ಬಿದ ರಿಮೈನಿಂಗ್ ಶೇರ 3/4 ಇಂಟು 1/4 ಅಂದರೆ 3/16 ಆಯಿತು. ಇನ್ನು ಸಿದ 1/4 ಐತಿ, ಅದನ್ನು 16 ಮ್ಯಾಚ್ ಮಾಡ್ಬೇಕಾರೆ ಇಂಟು 4 ಇಂಟು ಮಾಡಿದಾಗ 4/16 ಬತ್. ಇಲ್ಲಿ ನಾವು ಏನು ಮಾಡ್ಬೇಕಂದ್ರೆ ಕ್ವಶನ್ ಪೇಪರ್ ನೋಡಿದ ತಕ್ಷಣ ಒಬ್ಬಂದ ಫೈಂಡ್ ಔಟ್ ಮಾಡೋದು, ಏದಷ್ಟ ಮಾಡೋದು. ಏದು ಎಷ್ಟೈತಿ 9/16 ಬತ್. ಈ 4 ಆಪ್ಷನ್ಸ್ ಒಳಗೆ 9/16 ಒಂದೈತಿ. ಎ ಆಪ್ಷನ್ ಒಳಗೆ ಅಷ್ಟೇ ಐತಿ. ಬಿದೊಳಗೆ 8/16 ಐತಿ, ಸಿದಾಗ 10/16 ಐತಿ, ಡಿದಾಗ 8/16 ಐತಿ. ಅಂದ್ರೆ ನಾವು ಇಮಿಡಿಯೇಟ್ಲಿ 9/16 ಒಬ್ಬಂದು ಬಂದಿತ್ತಂದ್ರೆ ಸಾಕು, ಅದೇ ಏನಾಗಿರ್ತೈತಿ ಅಂದ್ರೆ ಅದರ ಆನ್ಸರ್ ಆಗಿರ್ತೈತಿ. ಈ ರೀತಿಯಾಗಿ ಸ್ಪೀಡಾಗಿ ನಾವು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಕಲಿಬೇಕು. ಎಕ್ಸಾಮ್ದಾಗ 3 ಮಂದಿದ ಬಿಡಿಸ್ಕೋತ ಕುಂಡ್ರಬಾರ್ದು. 16th ಇದೇ ರೀತಿಯಾಗಿ ಅಪ್ಲೈಡ್ ಮಾಡಬೇಕು. ಇಲ್ಲಿ ಎಕ್ಸ್ ಮತ್ತು ವೈ ಪಾರ್ಟ್ನರ್ ಅದರ 3:2 ಆನಂತರ ಜೆಡ್ ಬಂದನು 1/5. ಸೊ ಇಲ್ಲಿ ನ್ಯೂ ಶೇರಿಂಗ್ ರೇಷೋ ಕಂಡುಹಿಡಿ ಅಂದನು. ನ್ಯೂ ಶೇರಿಂಗ್ ರೇಷೋ ಕಂಡುಹಿಡಿಬೇಕಾರೆ ಓಲ್ಡ್ ಶೇರ್ ಮೈನಸ್ ಸಕ್ರಿಫೈಸ್ ಶೇರ್. ಸಕ್ರಿಫೈಸ್ ಇಲ್ಲಿ ಜೆಡ್ ಅಕ್ವೈರ್ ಮಾಡ್ಕೊಂಡು 3/20 ಮತ್ತು ಎಕ್ಸ್ ಕಡೆಯಿಂದ ವೈ ಕಡೆಯಿಂದ 1/20. ಸೊ ಇಲ್ಲೂ ಕೂಡ ನಾವು ಒಬ್ಬಂದು ಕಂಡುಹಿಡಿದು ಎಕ್ಸಿಂದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷೋ ಹೆಂಗೆ ಕಂಡುಹಿಡಿದು ಅಂದ್ರೆ ಓಲ್ಡ್ ಶೇರ್ 3/5 ಐತಿ, ಮೈನಸ್ 3/20 ಐತಿ. ಇಲ್ಲಿ ಏನಾಗ್ತೈತಿ ಅಂದರೆ LCM 20 ಆಗ್ತೈತಿ. ಇಲ್ಲಿ 5:4 20, 20:1 20 ಅಂದರೆ 12. ಇಲ್ಲಿ ಎರಡಕ್ಕೂ ಮಲ್ಟಿಫೈ ಮಾಡಬೇಕು. 3 × 4 ಅಂದರೆ 12. 3:1 ಅಂದರೆ 3 ಅಂದರೆ 9/20 ಬತ್. ಸೊ 9/20 ಬಂದಾಗ 9 ಯಾರು ಶೇರ್ ಐತೆ ಅಂದ್ರೆ ಇಲ್ಲಿ ಎಕ್ಸ್ ಅಂತ ಐತಿ. ಸೊ 4 ಆಪ್ಷನ್ಸ್ಗಳು ನಾವು ಚೆಕ್ ಮಾಡಿದಾಗ 9 ಇರೋದು ಎ ಆಪ್ಷನ್ದಾಗ ಅಷ್ಟೇ. ಎರಡನೇದು 8 ಐತಿ, 6 ಐತಿ, 10 ಐತಿ. ಈ ರೀತಿಯಾಗಿ ಸ್ಪೀಡ್ಲಿ ನಾವು ಏನು ಮಾಡ್ಬೇಕಂದ್ರೆ ಡಿಸಿಷನ್ ತೊಗೋಬೇಕು ಎಕ್ಸಾಮ್ದಾಗ. ಯಾಕೆ 1 ಮಾರ್ಕ್ಸಿಗೆ ನಾವು 6 ಮಾರ್ಕ್ಸ್ ಪ್ರಾಬ್ಲಮ್ಸ್ ಕತೆ ಬಿಡಿಸ್ಕೊತ ಕುಂಡಿರ್ಬಾರ್ದು. ಇನ್ನು ನೆಕ್ಸ್ಟ್ ಯಾವುದಂತಂದ್ರೆ 18th ಲಾಸ್ಟ್ ಒನ್ನ. ಇದನ್ನು ಏನು ಕಂಡುಹಿಡಿ ಅಂದ್ರೆ ಗುಡ್ವಿಲ್ ಕಂಡುಹಿಡಿಯೋನು ಅಂಡರ್ ಕ್ಯಾಪಿಟಲ್ ಮೆಥಡ್. ಸೊ ಇದನ್ನು ಯಾವ ರೀತಿಯಾಗಿ ಕಂಡುಹಿಡಿದಂತಾರೆ, ಮೊದಲು ಕ್ಯಾಪಿಟಲೈಸ್ ವ್ಯಾಲ್ಯೂ ಆಫ್ ಪ್ರಾಫಿಟ್ ತಕ್ಕೋದು. ಅದರೊಳಗೆ ಮೈನಸ್ ಕ್ಯಾಪಿಟಲ್ ಎಂಪ್ಲಾಯ್ಡ್ 1 lakh ಕೊಟ್ಟಾನು. ಸೊ ಇಲ್ಲಿ ಎವರೇಜ್ ಪ್ರಾಫಿಟ್ 15,000 ಕೊಟ್ಟಾನು. ರೇಟ್ ಆಫ್ ರಿಟರ್ನ್ ಎಷ್ಟು ಕೊಟ್ಟಾನಂದ್ರೆ 10% ಕೊಟ್ಟಾನು. ಸೊ 15,000ಕ್ಕೆ ಇಂಟು 100/10 ಮಾಡಬೇಕು. ಯಾಕಂದ್ರೆ ರಿವರ್ಸ್ ಕ್ಯಾಲ್ಕುಲೇಷನ್ ಮಾಡಬೇಕು. ಅವಾಗ ನಮಗೆ ಏನು ಸಿಗ್ತೈತೆ ಅಂದ್ರೆ 1,50,000 ಏನು ಸಿಗ್ತೈತೆ ಅಂದರೆ ಇಲ್ಲಿ ಕ್ಯಾಪಿಟಲೈಸ್ ವ್ಯಾಲ್ಯೂ ಆಫ್ ಪ್ರಾಫಿಟ್ ಸಿಗ್ತೈತಿ. ಸೊ ಇದ್ರ ಮೇಲೆ 10% ಮಾಡಿದ್ರೆ 15,000 ಪ್ರಾಫಿಟ್ ಬರ್ತಿರ್ತೈತಿ. ಸೊ ಅದರೊಳಗೆ ಮೈನಸ್ ನಾವು ಕ್ಯಾಪಿಟಲ್ ಎಂಪ್ಲಾಯ್ಡ್ 1 lakh ಮಾಡಿದ್ವು ಅಂದ್ರೆ ಇಲ್ಲಿ 50,000 ಏನಾಗ್ತೈತೆ ಅಂತಂದ್ರೆ ಏನೋ ಗುಡ್ವಿಲ್ ಬರ್ತೈತಿ. ಈ ರೀತಿಯಾಗಿ ನಾವು ಈಸಿ ಟ್ರಿಕ್ಸ್ಗಳನ್ನ ಅಪ್ಲೈ ಮಾಡಿ ಸ್ಪೀಡಾಗಿ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಕಲಿಬೇಕು. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಚಾಪ್ಟರ್ ನಂಬರ್ 3 ಮೇಲೆ ಬರುವಂಥ
ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.